Hi guys, welcome to my YouTube channel again. ಸೊ ನಾನು ಈ ಕ್ಯಾಮ್ರಾನ 20,000 ಕೊಟ್ಟು ಥೈಲ್ಯಾಂಡಲ್ಲಿ ಬೈ ಮಾಡಿದ್ದೆ. ಸೊ ನನ್ನ ತಲೆಯಲ್ಲಿ ಬ್ಯಾಂಗ್ಳೂರಲ್ಲಿದ್ದಾಗ ಯಾಕೆ ಸುಮ್ಮನೆ ಆ ಕ್ಯಾಮ್ರಾನ ಹಂಗೆ ಇಡಬೇಕು ಅಂತ ನನ್ನ ತಲೆಯಲ್ಲಿ. ಆ್ಯಂಡ್ ಎಲ್ಲರೂ ಕೇಳ್ತಾ ಇದ್ರಿ ಏರ್ ಬಿ ಎನ್ ಬಿ ಬಗ್ಗೆ, ನನ್ನ ಡೈಲಿ ಲೈಫ್ ಬಗ್ಗೆ, ನನ್ನ ಡಾಗ್ ಬೋರ್ಡಿಂಗ್ ಸೆಂಟರ್ ಬಗ್ಗೆ, ನನ್ನ ಜಿಮ್ ಬಗ್ಗೆ ಎಲ್ಲ. ಸೊ ನಾನು ಎವ್ರಿ ಡೇ ಡೈಲಿ ಆಕ್ಟಿವಿಟೀಸ್ನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ವ್ಲಾಗಲ್ಲಿ. ಇವತ್ತು ನಾನು ನನ್ನ ಏರ್ ಬಿ ಎನ್ ಬಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಏರ್ ಬಿ ಎನ್ ಬಿ ಬಗ್ಗೆನೂ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ತೀನಿ, ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ನಮ್ಮ ಏರ್ ಬಿ ಎನ್ ಬಿ ಮತ್ತು ಎಲ್ಲ. ಆಮೇಲೆ ಅದಾದಮೇಲೆ ಜಿಮ್ಗೆ ಹೋಗ್ತೀನಿ, ವರ್ಕೌಟ್ ಮಾಡ್ತೀನಿ, ನೋಡೋಣ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಗೈಸ್, ಸೊ ವಿ ಹ್ಯಾವ್ ರೀಚ್ಡ್ ಅವರ್ ಏರ್ ಬಿ ಎನ್ ಬಿ. ಸೊ ದಿಸ್ ಇಸ್ ಒನ್ ಆಫ್ ಮೈ ಲಿಸ್ಟಿಂಗ್ಸ್, ರೂಮ್ ನಂಬರ್ 1. ಸೊ ನೋಡ್ಬೋದು, it's a small studio kind of a setup. And then there is a small toilet. ಸೊ ಇದನ್ನೆಲ್ಲ ನಾನೇ ಸೆಟಪ್ ಮಾಡಿರೋದು. ಫುಲ್ ಕರ್ಟನ್ಸ್ ಎಲ್ಲ ಹಾಕಿ, ಒಂದು ಆಫೀಸ್ ಟೇಬಲ್ ಇಟ್ಟು, ಚಿಕ್ಕ ಸೈಡ್ ಟೇಬಲ್ ತೊಗೊಂಡು, ಇಲ್ಲಿ ಕರ್ಟನ್ಸ್ ಹಾಕೊಂಡು. ಸೊ ಇದು ಆ್ಯಕ್ಚುಲಿ ಒಂದು ಶಾಪ್ ಥರ ಇದ್ದಿದ್ದು. ಶಾಪ್ನ ನಾನು ಏರ್ ಬಿ ಎನ್ ಬಿಗೆ ಕನ್ವರ್ಟ್ ಮಾಡಿರೋದು. ಇಲ್ಲಿ ನೋಡಿದ್ರೆ, ನೀವು ಅಬ್ಸರ್ವ್ ಮಾಡಿದ್ರೆ, ಇಲ್ಲಿ ಆ ಕಡೆ ಸೈಡ್ ನೋಡಿದ್ರೆ ನೀವು ಶಟರ್ ಕಾಣುತ್ತೆ ನಿಮಗೆ. ಶಾಪ್ನೇ ಈ ಥರ ಏರ್ ಬಿ ಎನ್ ಬಿ ಥರ ಕನ್ವರ್ಟ್ ಮಾಡಿರೋದು. ಸೊ ಯಾ, ದಿಸ್ ಇಸ್ ಒನ್ ಆಫ್ ಮೈ ಲಿಸ್ಟಿಂಗ್ಸ್. ಟಿವಿ, ವೈಫೈ, ಸೊ ಬೇಸಿಕ್ ಏನೇನು ನೆಸೆಸಿಟೀಸ್ ಬೇಕೋ ಅವೆಲ್ಲನೂ ಇಟ್ಟಿದ್ದೀನಿ. ಸೊ ದೇರ್ ಯೂಸ್ ಟು ಬಿ ಅ ಫ್ರಿಡ್ಜ್ ಓವರ್ ಹಿಯರ್ ಬಿಫೋರ್, ಬಟ್ ಐ ಆಮ್ ಸ್ಟಾರ್ಟಿಂಗ್ ಅ ಹಾಸ್ಟೆಲ್ ಅಪ್ಸ್ಟೇರ್ಸ್. ಐ ಶೋ ದ್ಯಾಟ್ ಟು ಯು ಆಸ್ ವೆಲ್. ವಿ ಆರ್ ಶಿಫ್ಟಿಂಗ್ ದ ಫ್ರಿಡ್ಜ್ ಫ್ರಮ್ ಹಿಯರ್ ಟು ದ ಹಾಸ್ಟೆಲ್. ಏನಕ್ಕಂದರೆ ದಿಸ್ ಇಸ್ ಅ ಸ್ಮಾಲ್ ಸ್ಟುಡಿಯೋ. ಐ ಥಿಂಕ್ ಇಟ್ಸ್ ಓಕೆ ಇಫ್ ದ ಫ್ರಿಡ್ಜ್ ಇಸ್ ನಾಟ್ ದ್ಯಾರ್, ಬಿಕಾಸ್ there is no fully functional kitchen here. I think it's okay if there is no fridge here. So yeah. So this is the guy who helps out for the housekeeping. He's from Nepal. He's a really good guy. Sakat olle our papa. So ivaga ee fridge ತೆಗ್ದಿದ್ದೀವಿ ಅಲ್ಲಿಂದ. ಸೊ ಈ ಫ್ರಿಡ್ಜ್ನ ಎತ್ಕೊಂಡು ನಾವು ಮೇಲೆ ನಮ್ಮ ಹಾಸ್ಟೆಲ್ ಸೆಟಪ್ ಮಾಡಿರೋ ಕಡೆ ಎತ್ಕೊಂಡು ಹೋಗ್ತೀವಿ ಇವಾಗ. ಕೆಳಗಡೆಯಿಂದ ಮೇಲೆವರೆಗೂ ಎತ್ಕೊಂಡ್ಬಂದ್ಬಿಟ್ವಿ ನಾವಿಬ್ಬರು ಸೇರ್ಕೊಂಡು. ಏರ್ ಬಿ ಎನ್ ಬಿ ಅಂದರೆ ಈ ಥರ ಕೆಲಸಗಳೆಲ್ಲ ಮಾಡಬೇಕಪ್ಪ, ಎಲ್ಲ ಈಸಿಯಾಗಿ ಬರಲ್ಲ. ಹೆಂಗೊಂದು ಮಾಡಿ ತೊಗೊಂಬಂದು ಇಟ್ಟಾಯಿತು. ಟಿಕ್ಸ್ ಸ್ಪೇಸಿಂಗ್ ಹೊರ, ಹಾಂ, ಪರ್ಫೆಕ್ಟ್. ಸೊ ಇದು ಹಾಸ್ಟೆಲ್ನ ರೆಡಿ ಮಾಡ್ತಾ ಇದ್ದೀವಿ ಇವಾಗ. ಇನ್ನೂ ಇದಕ್ಕೆ ಕೆಲಸ ಇದೆ. ಇನ್ನು ಕರ್ಟನ್ ಎಲ್ಲ ಹಾಕಬೇಕು. ಇಲ್ಲಿ ಕರ್ಟನ್ ಇಲ್ಲಿ ಬರುತ್ತೆ, ಒಂದು ಮೇಲೆ ಬರುತ್ತೆ, ಇಲ್ಲೊಂದು ಇನ್ನೊಂದು ಬೆಡ್ ಇದೆ, ಮೇಲೆ ಒಂದು ಕೆಳಗಡೆ ಒಂದು, ಸೇಮ್ ಅದೇ ಥರ ಮೇಲೆ ಒಂದು ಕೆಳಗಡೆ ಒಂದು ಕರ್ಟನ್ ಬರುತ್ತೆ. ಆಮೇಲೆ ಶೇರ್ಡ್ ಕಿಚನ್ ಇರುತ್ತೆ, ಯಾರ್ಯಾರು ಬೇಕೋ ಅವರು ಕಿಚನ್ನ ಯೂಸ್ ಮಾಡ್ಕೋಬೋದು. ಸೊ ದಿಸ್ ಇಸ್ ದ ಐಡಿಯಾ. ಇದು ಮೇ ಬಿ ಇನ್ನೊಂದು 2 to 3 ಡೇಸಲ್ಲಿ ಲೈವ್ ಆಗುತ್ತೆ ಇದು ಹಾಸ್ಟೆಲ್ ಲಿಸ್ಟಿಂಗ್ ಕೂಡ. ವಾಶ್ರೂಮು ಇದಕ್ಕೆ ಇದೆ, ಇದಕ್ಕೆ ಚೆನ್ನಾಗಿದೆ ವಾಶ್ರೂಮು, ಶವರ್ ಏರಿಯಾ ಎಲ್ಲನೂ ಇದೆ. ಸೊ ಯಾ, ದಿಸ್ ಇಸ್ ದ ಹಾಸ್ಟೆಲ್. ಸೊ ವಿ ಆರ್ ಎಟ್ ದ ಜಿಮ್. ಇವತ್ತು ಬಂದುಬಿಟ್ಟು ಲೆಗ್ಸು. ಈಗ ನೋಡಿ ನಮ್ಮ ಪಾರ್ಟ್ನರು ಲೆಗ್ ವರ್ಕೌಟ್ ಅಂದರೆ ಹೆಂಗೆ ಹೊಡಿತಾವೆ ನೋಡಿ ವೆಯ್ಟು. ನಮ್ಮ ಕೈಲೆಲ್ಲ ಆಗಲ್ಲ ಅಷ್ಟೆಲ್ಲ ವೆಯ್ಟ್ ಹೊಡೆಯೋಕ್ಕೆ. ಯೂಶ್ವಲಿ ಲೆಗ್ನ ಎಗರಿಸ್ತಾ ಇರ್ತೀವಿ ಗೈಸ್ ನಾವು, ಏನಕ್ಕಂದರೆ ಕಾಣಲ್ಲ ಜಾಸ್ತಿ ಲೆಗ್ಗು. ನೋಡಿ ಈ ಥರ ಒಂದು ಬ್ಯಾಗಿ ಪ್ಯಾಂಟ್ ಹಾಕೊಂಡ್ಬಿಟ್ರೆ ಲೆಗ್ ಮಾಯ. ಅದಕ್ಕೆ ಬರೀ ಅಪ್ಪರ್ ಬಾಡಿ ಫೋಕಸ್ ಮಾಡೋದು ಜಾಸ್ತಿ ನಾವು. ಅಂದರು ಅವನ ಜೊತೆ ಬಂದಿದ್ದೀನಿ, ಅವನು ಸ್ವಲ್ಪ ಓವರು ಮಾಡಲೇಬೇಕು, ಲೆಗ್ಗು ಮಾಡಲೇಬೇಕು, ಅದು ಇದು ಅಂತ ತಲೆಗೆ ಹಾಕ್ತಾನೆ. ಅದಕ್ಕೆ ಲೆಗ್ಸು ಮಾಡ್ತಾಯಿದ್ದೀವಿ. ಯಾವ್ದು ಹಾಕ್ಲಿ? ಇಂಗ್ಲೀಷ್ ಹಾಕ್ಲಾ, ಕನ್ನಡ ಹಾಕ್ಲಾ? ನಾನು ಇಂಗ್ಲೀಷ್ ಹಾಕ್ತೀನಿ ಫಸ್ಟು, ಆಮೇಲೆ ಕನ್ನಡ ಹಾಕ್ತೀನಿ. ಗೈಸ್, ಈ ಫ್ಲೋರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಯಾರೂ ಇರೋಲ್ಲ. ಸೊ ನಮ್ಗೆ ಇಷ್ಟ ಬಂದಿದ್ದು ಸಾಂಗ್ನ ನಾವು ಹಾಕೋಬೋದು. ಸೊ ಯಾವ್ದು ಹಾಕೋಣ ಅಂದರೆ ಫೀನ್ ಹಾಕೋಣ. ಫೀನ್
ಸೊ ಈ ಫ್ಲೋರಲ್ಲಿ ವರ್ಕೌಟ್ ಮಾಡೋದು ಏನು ಅಡ್ವಾಂಟೇಜ್ ಅಂದರೆ ಲೆಗ್ಸು ಇಲ್ಲಿ, ಸೊ ಯಾರೂ ಬರೋದೇ ಇಲ್ಲ ಇಲ್ಲಿ ನೋಡಿ, ಇಡೀ ಜಿಮ್ಮು ಖಾಲಿ. ಅದೇ ಕೆಳಗಡೆ ಫುಲ್ ಅಪ್ಪರ್ ಬಾಡಿದು ಎಲ್ಲ ಮಷಿನ್ಸ್ ಇರೋದು, ಕೆಳಗಡೆ ಹೋದರೆ ಮಷೀನ್ಗೆ ಜಾಗನೇ ಸಿಗಲ್ಲ. ಸೊ ಅದಕ್ಕೆ ಮೇಲೆ ಬಂದಾಗ ಇಷ್ಟ ಬಂದಿದ್ದು ಸಾಂಗ್ ಹಾಕೋಬೋದು. ನಾವೇ ರಾಜು, ನಾನೇ ಆ್ಯಕ್ಚುಲಿ ಯಾವತ್ತೂ ಬರಲ್ಲ ಇಲ್ಲಿ, ಯಾವಾಗೋ ಒಂದ್ಸಲ ಬರೋದು. ಬಿಗ್ಗೆಸ್ಟ್ ಅಡ್ವಾಂಟೇಜ್ ಓನ್ ಮ್ಯೂಸಿಕ್ ಪ್ಲೇ ಮಾಡ್ಬೋದು ಇಲ್ಲಿ. ಬಾಡಿ ಬಿಲ್ಡರ್ ಇವನು 98 kg, ಇವನು 90 kg, 85. Sorry. He's fucking 60 skinny bitch. Clean motherfucker. ಲೆಗ್ ನೋಡಿ ವೆಯ್ಟ್ ಹೊಡೆಯೋದು ನಾವು ಅಷ್ಟೇ. ತಡೆಗಳೆಲ್ಲ ನಡಕ್ಬಿಡ್ತವೆ. ಲೆಗ್ಸ್ ವೆಯ್ಟ್ ಹೊಡೆದಿಲ್ಲ ಅಂದರು, ಆ್ಯಬ್ಸ್ ವೆಯ್ಟ್. Abs is important, not legs. Berkowitz, I have been associated with the last 4 years. Hair plays a reduction. Hair plays a reduction as well. ಲೆಗ್ಸ್ ಹೊಡೆದಿಲ್ಲ ಅಂದರು, ಆ್ಯಬ್ಸ್ ಹೊಡಿಬೇಕು. ಆ್ಯಬ್ಸ್ ಇಸ್ ಇಂಪಾರ್ಟೆಂಟ್ ಗೈಸ್, ಆ್ಯಬ್ಸ್ ಇಸ್ ಇಂಪಾರ್ಟೆಂಟ್, ಲೆಗ್ಸ್ ಅಲ್ಲ. ಹಾಕ್ಬಿಡ್ತಾನೆ ಲೋಪರ್ ಹೇಳಿಲ್ಲ ಹಾಕೋ ಮಚ, ಸೆಕ್ಸ್ ಮಾಡೋ ಮಚ. ಏನು ಸಿಕ್ಸ್ ಫ್ಲೆಕ್ಸ್ ಮಾಡೋದೇ ಸೆಕ್ಸ್ ಮಾಡೋ ಬರೀ ಇಂಥದೆಯ. ಏಯ್ ತಬಿ ಮಚ ಫ್ಲೆಕ್ಸು ಮಚ ಮಾಡೋ ಫ್ಲೆಕ್ಸ್ ಏನು ಹೇಳು, ಫ್ಲೆಕ್ಸ್ ಫಕ್ ಯೇ. ಇವನಿಗೆ ಮಜಲ್ ಸಕ್ಕದಾಗೈತೆ ಅಂದರೆ ಫ್ಯಾಟ್ ಕೂತ್ಕೊಂಡ್ಬಿಡಿ. ಸ್ವೀಟಿ ಫಸ್ಟ್ ಅದನ್ನು ಇಲ್ಲಿ ಸ್ವೀಟಿನ ತೋರಿಸ, ಸ್ವೀಟಿ ಮಚ್ಚ ನಿಂದು ಫ್ಲೆಕ್ಸು. ಮಚ್ಚ ತೆಗಿ ಫ್ಲೆಕ್ಸ್ ನಿಂದು. ಲೆಗ್ಸು ಒಂದು 4 ವೇರಿಯೇಷನ್ ಮಾಡಿದ್ವಿ, ಆ್ಯಬ್ಸ್ ಮಾತ್ರ ಸರಿಯಾಗಿ ಮಾಡಿದ್ವಿ ಅಲ್ಲ. ಆ್ಯಪ್ಸ್ ಮಾಡಿದ್ರೆ ಆ್ಯಪ್ಸ್ಗೆ ಸರಿಯಾಗಿ ಮಾಡಿದ್ರೆ ಆ್ಯಬ್ಸೇ ಸರಿಯಾಗಿ ಮಾಡಿದ್ವಿ. ಫ್ಲೆಕ್ಸ್ ಮಾಡೋ ಅಂದರೆ ಸೆಕ್ಸ್ ಮಾಡೋ ಅಂತ ನೀವು ಚಪ್ಪಾರ ನಾನು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ನೋಡಿ. ಮೇಲ್ಗಡೆ ಅಷ್ಟು ಖಾಲಿ ಇದ್ದರೆ ಕೆಳಗಡೆ 10 o'clock ಆದ್ರೂ ಇಷ್ಟು ಜನ ತುಂಬ್ಕೊಂಡವ್ರೆ. ಅಪ್ಪರ್ ಬಾಡಿ ಮಾಡೋಕ್ಕೆ ಎಲ್ಲರಿಗೂ ಇಷ್ಟ, ಲೆಗ್ಸ್ ಮಾಡೋಕ್ಕೆ ಯಾರಿಗೂ ಇಷ್ಟ ಇಲ್ಲ. ವರ್ಕೌಟ್ ಆದಮೇಲೆ ಸ್ನೂಕರ್ ಆಡೋಕ್ಕೆ ಕರ್ಕೊಂಬಂದ್ಬಿಡಿ ಬಾಯ್ಸ್. ಪೋಸ್ಟ್ ವರ್ಕೌಟ್ ಮೀಲ್ ತಿಂತಾ ಇಲ್ಲ, ಸ್ನೂಕರ್ ಆಡ್ತಾ ಇದ್ದೀವಿ. ಬೇಸ್ಕೋ ಶಾಟ್ ರೆಡಿ ಆಗ್ತೈತೆ. ಬರೀ ಇಂಥದೆಯ. ಫಾಲೋ ಮಾಡಲಿ ಫಸ್ಟು. ಫಾಕಿಂಗ್ ಹಂಗ್ರಿ ಬ್ರೋ. ಅಷ್ಟೇ ನನ್ನ ಗಾಡಿ ಇಲ್ಲೇ ಐತೆ, ನಮ್ಮ ಗಾಡಿ. ಬಾಯ್ ಮಚ್ಚ, ಬಾಯ್. ಹುಷಾರು. ಪ್ರೋಟೀನ್ ತಿಂದು ಹೋಗ್ಬಿಟ್ಟು ಜಿಮ್ಮು ಆಯಿತು, ಸ್ನೂಕರು ಆಯಿತು. ಇವಾಗ ಮನೆಗೆ ಹೋಗಿ ಚೆನ್ನಾಗಿ ತಿಂದು ಮಲ್ಕೊಳ್ಳೋದು. ಪೀಸ್ ಔಟ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.